ನಮಸ್ಕಾರ. ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಅನ್ನದಿಂದಲೇ ಉದ್ಭವಿಸಿವೆ. ಹಾಗಾಗಿ ಗೀತೆಯಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಈ ಪ್ರಪಂಚದ ಎಲ್ಲ ಭೂತಗಳು ಅಂದರೆ ಜೀವಿಗಳು ಅನ್ನದಿಂದಲೇ ಉತ್ಪನ್ನವಾಗಿವೆ. ಅನ್ನವಾದರೂ ಪರ್ಜನ್ಯದಿಂದ ಯೋಗ್ಯವಾದಂತಹ ವೃಷ್ಟಿಯಿಂದ ಸೃಷ್ಟಿಯಾಗ್ತದೆ. ಮಳೆಗೆ ಕಾರಣ ಯಾವುದು ಅಂತ ಕೇಳಿದರೆ ಯಜ್ಞದಿಂದ ಪರ್ಜನ್ಯ ಸೃಷ್ಟಿಯಾಗ್ತದೆ. ಹಾಗಾದರೆ ವಿಹಿತವಾದ ಕರ್ಮದಿಂದಲೇ ಯಜ್ಞ ಉದ್ಭವಿಸ್ತದೆ ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡ್ತಾನೆ. ಆಹಾರವಿಲ್ಲದೆ ಈ ಪ್ರಪಂಚ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಜೀವಿಗಳೂ ಕೂಡ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಬಹುದು, ಆದರೆ ಅನ್ನವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸುಭಾಷಿತ ರತ್ನಭಾಂಡಾಗಾರ ಕೂಡ ಅನ್ನದ ಮಹತ್ವವನ್ನು ಬಹಳ ಸ್ವಾರಸ್ಯಕರವಾಗಿ ಪ್ರತಿಪಾದನೆ ಮಾಡ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ ಹೇಳಿಬಿಡ್ತಾರೆ. ಅಂದರೆ ಈ ಜಗತ್ತಿನಲ್ಲಿ ನಿಜವಾದಂಥ ರತ್ನ ಯಾವುದು ಕೇಳಿದರೆ ಈ ಮೂರು ಮಾತ್ರ. ಯಾವ್ಯಾವುದು ಅಂತ ಕೇಳಿದರೆ ಜಲಂ, ಅನ್ನಂ, ಸುಭಾಷಿತಂ, ಕುಡಿಯುವ ನೀರು, ತಿನ್ನುವ ಆಹಾರ ಮತ್ತು ಒಳ್ಳೆಯ ಮಾತು. ಇದನ್ನು ಈ ಜಗತ್ತಿನಲ್ಲಿ ರತ್ನ ಅಂತ ಕರೀತಾರೆ. ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಮೂರ್ಖರಾದಂಥ ವ್ಯಕ್ತಿಗಳು ಕಲ್ಲಿನ ತುಂಡನ್ನು ಚಿನ್ನ ಅಂತ ಭಾವಿಸ್ತಾರೆ ಅಂತ ಹೇಳಿ ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಕವಿ ಅನ್ನದ ಮಹತ್ವವನ್ನು, ನೀರಿನ ಮಹತ್ವವನ್ನು, ಒಳ್ಳೆಯ ಮಾತಿನ ಮಹತ್ವವನ್ನು ಹೇಳ್ತಾನೆ. ಇವತ್ತು ವಿಶ್ವ ಆಹಾರ ದಿನ. ಈ ಸಂದರ್ಭದಲ್ಲಿ ನಾನು ಬರೆದಂಥ ಒಂದು ಕವಿತೆಯನ್ನು ತಮ್ಮ ಮುಂದೆ ವಾಚಿಸಲಿಕ್ಕೆ ಸಂತೋಷ ಪಡ್ತೇನೆ. ಕವಿತೆಯ ಶೀರ್ಷಿಕೆ ಈ ನೆಲದ ಅನ್ನ. ಬಹಳ ಮುಖ್ಯವಾದಂಥದ್ದು. ಇವತ್ತು ಅನ್ನ ಅನಿವಾರ್ಯವಾದದ್ದು. ಅನ್ನವನ್ನು ಚೆಲ್ಲಬಾರದು ಎನ್ನುವ ಆಶಯವನ್ನು ಇಟ್ಟುಕೊಂಡು ಈ ಕವಿತೆಯನ್ನು ರಚನೆ ಮಾಡಿದ್ದೇನೆ. ಈ ನೆಲದ ಅನ್ನ ಹಸಿದೊಡಲ ಬೇಗೆಯನ್ನು ತಣಿಸುವುದೇ ಧರ್ಮವಿದು. ಚೆಲ್ಲದಿರಿ ಅನ್ನವನ್ನು ಗರ್ವದಿಂದ. ಬೆಳೆವವನ ಬೆವರಹನಿ ಕಾಯಕದ ಗರಿಮೆಯನ್ನು ಸಾರುವುದು ಜಗದಲ್ಲಿ ಪ್ರೀತಿಯಿಂದ. ಹೊಲದಲ್ಲಿ ತೆನೆಯರಳಿ ಮುತ್ತಂತೆ ಹೊನ್ನಂತೆ ನೆಮ್ಮದಿಯ ನೀಡುವುದು ಕೃಷಕರೆದೆಗೆ. ಮಣ್ಣಲ್ಲಿ ಬಿತ್ತಿರುವ ಬೀಜಗಳ ಶಕ್ತಿಯನ್ನು ಬಲ್ಲವನು ಮೇಲಿಹನು ಪುಣ್ಯವಿದುವೆ. ಬೀಜಗಳ ಶಕ್ತಿ ಏನು ಎನ್ನುವುದನ್ನು ಅರಿತವನು ಆ ಭಗವಂತ. ಆತನೇ ಆ ಬೀಜ ಮೊಳಕೆಯೊಡೆದು ಒಳ್ಳೆಯ ತೆನೆ ಬರುವುದಕ್ಕೆ ಕಾರಣನಾಗ್ತಾನೆ. ಇದು ನಮ್ಮ ಪುಣ್ಯ. ಬಂಗಾರದೊಡಲಾದ ತಾಯ್ನೆಲವು ನೆಮ್ಮದಿದು. ದುಡಿಯುವವಗೆ ಸಿಕ್ಕುವುದು ತಾಯಿಯ ತುತ್ತು. ಯಾರು ಕಷ್ಟಪಟ್ಟು ದುಡಿತಾರೆ ಮಣ್ಣಿನಲ್ಲಿ ಅವರಿಗೆ ತಾಯಿಯ ತುತ್ತು ಸಿಗ್ತದೆ. ಮಡಿಲಲ್ಲೇ ಮಲಗಿದರೆ ನೆಮ್ಮದಿಯು ಮಕ್ಕಳಿಗೆ. ತಾನೊಲಿದು ನೀಡುವಳು ಹಣೆಗೆ ಮುತ್ತು. ಆಕೆಯ ಅನುಗ್ರಹ ಸಿಗ್ತದೆ. ಹಸಿದವರ ನೋವನ್ನು ಹಸಿದವನೇ ತಿಳಿಯುವನು. ಕೈ ಚಾಚಿ ಕೊಡಬೇಕು ಕೂಳ ನಿನಿತು. ಹಸಿದೊಡಲು ತುಂಬಿದರೆ ಸಂಕಟವು ಕರಗುವುದು. ಹರಸುವರು ಶುಭವನ್ನೇ ಸುರರು ಬೆರೆತು. ಆಕಾಶ ಮಾರ್ಗದಿಂದ ಸುರರು ಅನುಗ್ರಹ ಮಾಡ್ತಾರೆ. ಪ್ರಾಣಿಗಿದೆ, ಪಕ್ಷಿಗಿದೆ, ಜಗದೆಲ್ಲ ಜೀವಿಗಿದೆ. ಅನ್ನವನ್ನು ಕೊಟ್ಟವನು ಮೇಲಿನವನು. ತಾನೊಬ್ಬ ತಿಂದುಂಡು ತೇಗಿದರೆ ಕೊಬ್ಬಿದರೆ ಧರಣಿಯನ್ನು ಮೆಚ್ಚುವನೆ ನೀಡುವವನು. ಇನ್ನೊಬ್ಬರಿಗೆ ಹಂಚಿ ತಿನ್ನದೇ ಹೋದರೆ, ಅನ್ನವನ್ನು ವ್ಯರ್ಥ ಮಾಡಿದರೆ ಆ ಭಗವಂತ ಮೆಚ್ಚುತ್ತಾನ. ಹಾಗಾಗಿ ಅನ್ನವನ್ನು ಚೆಲ್ಲುವುದು ಬೇಡ, ಇನ್ನೊಬ್ಬರಿಗೆ ಹಂಚಿ ತಿನ್ನೋಣ ಎನ್ನುವ ಆಶಯದೊಂದಿಗೆ ನನ್ನ ಕವಿತೆಯನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.